ಏನಂದ್ರೆ ಸೀಕ್ವೆನ್ಸ್ ಧಾಗಾದು ವರ್ಕ್ ಮತ್ತೆ ಫಿನಿಶಿಂಗ್ ಟಚ್ ಅಪ್ ವರ್ಕ್ ಅದರದ್ದು ನೋಡಬಹುದು. ಕೆಳಗಡೆ ನಾನು ಕಟ್ ಟೈಪ್ ಬಾರ್ಡರ್ ಕೊಟ್ಬಿಟ್ಟಿದ್ದೀನಿ, ಕಾನ್ಸೆಪ್ಟ್ ಇರುತ್ತೆ. ಮತ್ತೆ ಅದರದ್ದು ಫಿನಿಶಿಂಗ್ ನೋಡಿ, ಪಾರ್ಟಿ ವೇರ್ ಸೂಟ್ ಹೇಳ್ಬೋದು ನೀವು. ಅದರ ಜೊತೆಗೆ ಕಟ್ ಟೈಪ್ ಡಿಸೈನ್ ಆಗಿದೆ, ಕೆಳಗಡೆ ಏನು ಫ್ಲವರ್ ಟೈಪ್ ಬಂದ್ಬಿಟ್ಟಿದೆ. ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಇದೆ, ಅದಕ್ಕೆ ಏನು ಕೆಳಗಡೆ ನೋಡ್ಬೋದು ನೀವು. ಆ ಡಿಸೈನ್ ಆಗಿದೆ 2 ಪಾರ್ಟಿಷನ್ ಅಲ್ಲಿ. ಮತ್ತೆ ವರ್ಕ್ದು ಫಿನಿಶಿಂಗ್ ನೋಡಿ, ನಿಮ್ಗೆ ಹಿಂದ್ಗಡೆನೆ ಒಂದ್ ದಾರಾನೇ ಆಚೆ ಸಿಗಲ್ಲ, ಅಷ್ಟೊಂದು ಫಿನಿಶಿಂಗ್ ಇಂದ ವರ್ಕ್ ಇರುತ್ತೆ. ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ, ನಾವು ನಿಮ್ ಫ್ರೆಂಡ್ಸ್ ಸಿದ್ಧಾರ್ಥಿ ಸಾವರಿಯಾ ಸಿಲ್ಸ್ ಅಂಡ್ ಮಿಲ್ಸ್ ಇಂದ. ರೆಗ್ಯುಲರ್ ಆರ್ಟಿಕಲ್ ಲಾಸ್ಟ್ ಟೈಮ್ ನಾನು ವಿಡಿಯೋ ತಗೊಂಡ್ ಬಂದಿದ್ದೀನಿ ರೆಡಿಮೇಡ್ ಸೂಟ್ದು. ಈ ಸಲ ರೆಡಿಮೇಡ್ ಸೂಟ್ಸ್ ಅಲ್ಲಿ ನಾನು ವೆರೈಟಿ 10 ತಗೊಂಡ್ ಬಂದಿದ್ದೀನಿ. ಲಾಸ್ಟ್ ವಿಡಿಯೋಗೆ ನೀವು ಎಷ್ಟು ಜನ ಕಮೆಂಟ್ ಮಾಡ್ಬಿಟ್ಟು ಕಳ್ಸಿದ್ದೀರಾ, ಅದರಲ್ಲಿ ಯಾವಾಗ ನ್ಯೂ ವೆರೈಟಿ ಬರುತ್ತೆ. ಇನ್ನು 4 ದಿವಸ ಆಗ್ಲಿಲ್ಲ, ನಮ್ಮ ಹತ್ರ ಹೊಸ ಕಲೆಕ್ಷನ್ ಬಂದಿದೆ. ಹೊಸ ಕಲೆಕ್ಷನ್ ಬಂದ ತಕ್ಷಣ ನಾನು 10 ಸ್ಯಾಂಪಲ್ ತಗೊಂಡ್ ಬಂದಿದ್ದೀನಿ. ಕಾನ್ಸೆಪ್ಟ್ ನೀವು ನೋಡ್ಬೋದು, ಕಾನ್ಸೆಪ್ಟ್ ನೋಡಿ. ಅದರಲ್ಲಿ ಏನ್ ಡಿಮಾಂಡಿಂಗ್ ಅಲ್ಲಿ ಏನಿರುತ್ತೆ ಡಿಸೈನ್ ಮತ್ತೆ ಪ್ಯಾಟರ್ನ್. ನಾನು ರೆಗ್ಯುಲರ್ ಹೇಳ್ತೀನಿ, ನಮ್ಮ ಹತ್ರ ನಾನು ಫೇಮಸ್ ಇದ್ದೀನಿ ಟ್ರೆಂಡ್ ಜೊತೆಗೆ ಅಂದ್ರೆ ಆ ತರ ಆರ್ಟಿಕಲ್. ಅದರಲ್ಲಿ ಏನಂದ್ರೆ ಸೀಕ್ವೆನ್ಸ್ ಧಾಗಾದು ವರ್ಕ್ ಮತ್ತೆ ಫಿನಿಶಿಂಗ್ ಟಚ್ ಅಪ್ ವರ್ಕ್ ಅದರದ್ದು ನೋಡಬಹುದು. ಕೆಳಗಡೆ ನಾನು ಕಟ್ ಟೈಪ್ ಬಾರ್ಡರ್ ಕೊಟ್ಬಿಟ್ಟಿದ್ದೀನಿ. ಸಿಂಪಲ್ ಸೋಬರ್ಗೆ ಬ್ಯೂಟಿಫುಲ್ ಲುಕ್ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಅದರದ್ದು ದುಪ್ಪಟ್ಟ ನೋಡಿದ್ರೆ ಇನ್ನು ಗೆಟಪ್ ಬಂದ್ಬಿಡುತ್ತೆ. ಪ್ಯೂರ್ ನಾಜ್ಮೀನ್ ಮೇಲೆ ದುಪ್ಪಟ್ಟ, ನಾಜ್ಮೀನ್ ಮೇಲೆ ಹ್ಯಾಂಡ್ ವರ್ಕ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ರೆಗ್ಯುಲರ್ ನಾನು ಪ್ರಿಂಟೆಡ್ ಪ್ರೀಮಿಯಂ ಕಲೆಕ್ಷನ್ ಮತ್ತೆ ರೆಗ್ಯುಲರ್ ಹೇಳ್ತೀನಿ ನಾನು ಲೇಟೆಸ್ಟ್ ಕಲೆಕ್ಷನ್ ಬಗ್ಗೆ ಅದು ಆರ್ಟಿಕಲ್ ನೋಡಿ. ನೆಕ್ಸ್ಟ್ ಪಿಂಕ್ ಕಾನ್ಸೆಪ್ಟ್ ಮೇಲೆ 3 ಪೀಸ್ ಕಾನ್ಸೆಪ್ಟ್ ಇರುತ್ತೆ. ಮತ್ತೆ ಅದರದ್ದು ಫಿನಿಶಿಂಗ್ ನೋಡಿ, ಪಾರ್ಟಿ ವೇರ್ ಸೂಟ್ ಹೇಳ್ಬೋದು ನೀವು. ಅದಕ್ಕೆ ಅದ್ರದ್ದು ಗೆಟಪ್ ಹೆಂಗ್ ಬಂತು ಅಂದ್ರೆ ಕೆಳಗಡೆ ನೋಡಿ, ಕೆಳಗಡೆ ದಾಮನ್ಲಿ ಎಷ್ಟು ಫಿನಿಶಿಂಗ್ ಆಗಿ ವರ್ಕ್ ಇದೆ. ಮತ್ತೆ ಅದು ಏನ್ ಆರ್ಗೆನ್ಜಾ ಮೇಲೆ, ನೆಟ್ ಅಲ್ಲಿ ಇಲ್ಲ, ಆರ್ಗೆನ್ಜಾ ಅಲ್ಲಿ ಡಿಫ್ರೆಂಟ್ ಲುಕ್ ಇದೆ. ಮತ್ತೆ 3 ಪೀಸ್ ಕಾನ್ಸೆಪ್ಟ್. ಅದರದ್ದು ಬಾಟಮ್ ಜನ ಹೇಳ್ತಾರೆ ಬಾಟಮ್ ಅಲ್ಲಿ ವರ್ಕ್ ಇಲ್ಲ ನೋಡಿ. 3 ಪೀಸ್ ಕಾನ್ಸೆಪ್ಟ್ ಅಲ್ಲಿ 3 ಕಡೆ ವರ್ಕ್ ಕೊಡ್ತೀನಿ. ರೇಂಜ್ ಸ್ಟಾರ್ಟ್ ಆಗ್ಬಿಡುತ್ತೆ 999 ಇಂದ ಸ್ಟಾರ್ಟಿಂಗ್. ನಾನು ಆ ರೀತಿ ಪಾರ್ಟಿ ವೇರ್ ಕಾನ್ಸೆಪ್ಟ್ ಕೊಟ್ಬಿಡ್ತೀನಿ ನಿಮ್ಗೆ. ಇನ್ನು ನೆಕ್ಸ್ಟ್ ಆರ್ಟಿಕಲ್ ನೋಡಿ, ಲಕ್ನವಿ ವರ್ಕ್ ಮೇಲೆ ಫಿನಿಶಿಂಗ್ ನೋಡಿ ಇವಾಗದು. ಮತ್ತೆ ಸೈಡ್ ಅಲ್ಲಿ ಏನಿದೆ ಅಸ್ತರ್ ಜೊತೆಗೆ ಕಟ್ ಟೈಪ್ ಡಿಸೈನ್ ಆಗಿದೆ, ಕೆಳಗಡೆ ಏನು ಫ್ಲವರ್ ಟೈಪ್ ಬಂದ್ಬಿಟ್ಟಿದೆ. ಮತ್ತೆ ಅದರದ್ದು ಸೇಮ್ ಟಚ್ ಅಪ್ ಆ ನೆಕ್ ಅಲ್ಲಿ ನೋಡಿ, ವಿ ಕಟ್ ನೆಕ್ ಅಲ್ಲಿ ಬಂದ್ಬಿಟ್ಟಿದೆ. ಅದರ ಗೆಟಪ್ ಚೇಂಜ್ ಆಗಿದೆ. ಮೇನ್ ಏನಿದೆ ಸ್ಲೀವ್ಸ್ ಅಲ್ಲಿ ವರ್ಕ್ ನೋಡಿ. ಜನ ಏನ್ ಮಾಡ್ತಾರೆ ಅದರಲ್ಲಿ ಫುಲ್ ವರ್ಕ್ ಕೊಟ್ಬಿಟ್ಟು ಅದು ಪ್ಲೇನ್ ಮಾಡ್ಬಿಡ್ತಾರೆ. ಬಟ್ ನಾನು ಆ ರೀತಿ ಇಲ್ಲ. ನನ್ನ ಕಾನ್ಸೆಪ್ಟ್ ಅಂದ್ರೆ ಪೂರ್ತಿ ವರ್ಕ್ ಹೇಳಿದ್ರೆ ಪೂರ್ತಿ ವರ್ಕ್ ಟೈಪ್ ಕಾನ್ಸೆಪ್ಟ್ ಇರುತ್ತೆ. ಇವಾಗ ಇನ್ನು ಒಂದು ಕಾನ್ಸೆಪ್ಟ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಲೈಟ್ ಸಿಂಪಲ್ ಸೋಬರ್ ಹ್ಯಾಂಡ್ ವರ್ಕ್ ಆರ್ಟಿಕಲ್. ಜನ ತುಂಬಾ ಇಷ್ಟಪಡ್ತಾರೆ ಹ್ಯಾಂಡ್ ವರ್ಕ್ ಆರ್ಟಿಕಲ್. ಲೈಟ್ ಆಗಿ ಎಷ್ಟು ಕಮ್ಮಿ ವರ್ಕ್ ಕೊಡ್ತೀನಿ ಅಷ್ಟೊಂದು ಚೆನ್ನಾಗಿ ಪ್ರೀತಿ ಜಾಸ್ತಿ ಆಗುತ್ತೆ. ಆ ರೀತಿ ಜಾಲ್ ಟೈಪ್ ಕಾನ್ಸೆಪ್ಟ್ ಅಲ್ಲಿ ಅದ್ರದ್ದು ದುಪ್ಪಟ್ಟ ಬಂದ್ಬಿಡುತ್ತೆ. ದುಪ್ಪಟ್ಟದು ನೋಡಿ, ಗೆಟಪ್ ನೋಡಿ, ದುಪ್ಪಟ್ಟದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್, ಹ್ಯಾಂಡ್ ವರ್ಕ್ ಆರ್ಟಿಕಲ್ ಎಲ್ಲ ಆಲ್ ವೆರೈಟಿಯಲ್ಲಿ ಕಾನ್ಸೆಪ್ಟ್. ಯಾಕೆ ಸ್ಯಾಂಪಲಿಂಗ್ ಜಾಸ್ತಿ ಇದೆ ನಮ್ಮ ಹತ್ರ, ವೆರೈಟಿ ಜಾಸ್ತಿ ಇದೆ, ಅದಕ್ಕೆ ನಾನು ಜಾಸ್ತಿ ಫೋಕಸ್ ಸ್ಯಾಂಪಲಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆರ್ಟಿಕಲ್ ನೋಡ್ಬೋದು ನೀವು, ಹ್ಯಾಂಡ್ ವರ್ಕ್ ಟಚ್ ಮೇಲೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಅದ್ರ ಗೆಟಪ್ ನೆಕ್ ಅಲ್ಲಿ ಬಂದ್ಬಿಡುತ್ತೆ. ನೆಕ್ ಅಲ್ಲಿ ಎಷ್ಟು ಫಿನಿಶಿಂಗ್ ಇದೆ, 3 ಲೇಯರ್ 4 ಲೇಯರ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ ಕೊಟ್ಬಿಟ್ಟಿದ್ದೀನಿ. ಮತ್ತೆ ಲೈಟ್ ಆಗಿ ಬ್ಯೂಟಿಫುಲ್ ಹ್ಯಾಂಡ್ ವರ್ಕ್ ಇದೆ. ನೀವು ನೋಡ್ಬೋದು ವರ್ಕ್ದು ಮತ್ತೆ ಹ್ಯಾಂಡ್ ವರ್ಕ್ ಟಚ್ ಅಪ್ ನೋಡಿ. ಅದಕ್ಕೆ ಟಚ್ ಅಪ್ ಅಂದ್ರೆ ಪೈಪಿಂಗ್ ಇದೆ, ಮೋತಿದು ಕೆಲಸ ಇದೆ. ಮತ್ತೆ ಬ್ಯೂಟಿಫುಲ್ ಆಗಿ PVC ಕಾನ್ಸೆಪ್ಟ್ ಅಲ್ಲಿ ಆ ರೀತಿ ಕಾನ್ಸೆಪ್ಟ್ ನೋಡ್ಬೋದು. ಮಲ್ಟಿ ಆರ್ಟಿಕಲ್ ಹೇಳ್ಬೋದು ನೀವು. ಅದಕ್ಕೆ ಒಂದು ಕಾನ್ಸೆಪ್ಟ್ ಅಲ್ಲಿ ನಾನು 10 ಇಂದ 15 ಆರ್ಟಿಕಲ್ ಮಿಕ್ಸ್ ಮಾಡಿ ಒಂದು ಆರ್ಟಿಕಲ್ ಆದ್ರೆ ನಿಮ್ಗೆ ಗೆಟಪ್ ಹೆಂಗ್ ಬರುತ್ತೆ. ಅದು ಮೇನ್ ಅಂದ್ರೆ ಡಮ್ಮಿ ಮೇಲೆ ಆದ್ಮೇಲೆ, ಇಲ್ಲಾಂದ್ರೆ ಯಾವಾಗ ನೀವು ವೇರ್ ಮಾಡ್ತೀರಾ ಆ ಟೈಮ್ ನಿಮ್ಗೆ ಅದ್ರದ್ದು ಬ್ಯೂಟಿಫುಲ್ ಲುಕ್ ಯಾವ ರೀತಿ ಕಾಣಿಸುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಸಿಂಪಲ್ ಸೋಬರ್ ನೆಕ್ ಅಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿ ನೆಕ್ ಇದೆ. ಧಾಗಾದು ವೈಟ್ ಧಾಗಾದು ಕಡೆ ಮೇಲೆ ಕಾನ್ಸೆಪ್ಟ್ ನೋಡ್ಬೋದು ನೀವು, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅದರದ್ದು ಗೆಟಪ್ ಫ್ರಂಟ್ ಹೆಂಗಿದೆ ಅದಕ್ಕೆ ಇಂದ ಜಾಸ್ತಿ ನಿಮ್ಗೆ ಹೆವಿ ದುಪ್ಪಟ್ಟ ಕಾಣಿಸುತ್ತೆ. ಮಾರ್ಕೆಟ್ ಅಲ್ಲಿ ಓಡಿದ್ರೆ ಅದೇ ಬರೀ ದುಪ್ಪಟ್ಟ ತಗೊಂಡು ಹೋದ್ರೆ 500+ ರೇಂಜ್ ಅಲ್ಲಿ ನಿಮ್ಗೆ ದುಪ್ಪಟ್ಟ ಸಿಗುತ್ತೆ. ಬಟ್ 1000 ಒಳಗಡೆ ನಾನು 3 ಪೀಸ್ ಕೊಡ್ತಾ ಇದ್ದೀನಿ. ಪ್ಯಾಂಟ್ ವರ್ಕ್, ಫುಲ್ ಬಾಟಮ್ ವರ್ಕ್ ಮತ್ತೆ ಫುಲ್ ಟಾಪ್ ವರ್ಕ್ ಅಲ್ಲಿ. ನೆಕ್ಸ್ಟ್ ಆರ್ಟಿಕಲ್ ಇನ್ನು ಮಲ್ಟಿ ಸೀಕ್ವೆನ್ಸ್ ನೋಡ್ಬೋದು. ಅದರಲ್ಲಿ ಪೂರ್ತಿ ಸೀಕ್ವೆನ್ಸ್ ಕೆಲಸ ಇದೆ. ಲೈಟ್ ಆಗಿ ಆ 3 ಲೈನ್ ಸೀಕ್ವೆನ್ಸ್, ಆ ಕಡೆ ಕಟ್ ಟೈಪ್ ಅಲ್ಲಿ ನೈರಾ ಕಟ್ ಟೈಪ್ ಕಾನ್ಸೆಪ್ಟ್ ಹೇಳ್ಬೋದು. ಅದಕ್ಕೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಅದು ನೋಡಿ. ಇವಾಗ ಮಲ್ಟಿ ಸೀಕ್ವೆನ್ಸ್ ಕೆಲಸ. ಮೇನ್ ಅದರದ್ದು ಗೆಟಪ್ ಹೆಂಗ್ ಬಂತು ಅಂದ್ರೆ ಅದರದ್ದು ದುಪ್ಪಟ್ಟದು
ದುಪ್ಪಟ್ಟ ಅಲ್ಲಿನೇ ಫುಲ್ ವರ್ಕ್ ಕಾನ್ಸೆಪ್ಟ್ 4 ಸೈಡ್ ಬಾರ್ಡರ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ ಲಾಸ್ಟ್ ಆ್ಯಡ್ ಸ್ಯಾಂಪಲ್ ಇದೆ ಇನ್ನು ಆ್ಯಡ್ ಹೇಳಿದ್ರೆ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ಕಾನ್ಸೆಪ್ಟ್ ಇದೆ ನೀವು ನೋಡಿ ಅದು ಕಾನ್ಸೆಪ್ಟ್ ಅದದು ಫಸ್ಟ್ ಬ್ಯಾಕ್ ಫ್ರಂಟ್ ತೋರಿಸ್ತಾ ಇದ್ದೀನಿ ಬಟ್ ಅದದು ಫಸ್ಟ್ ಬ್ಯಾಕ್ ನೋಡಿ ದುಪ್ಪಟ್ಟದು ಗೆಟಪ್ ನೋಡಿ ಅದದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಕಟ್ ಟೈಪ್ ಬಾರ್ಡರಲ್ಲಿ ದುಪ್ಪಟ್ಟ ಇದೆ ಮತ್ತು ದುಪ್ಪಟ್ಟದು ಫಿನಿಶಿಂಗ್ ವೈಸ್ ನೋಡಿ ಅದು ನೀವು ಮತ್ತೆ ಫ್ರಂಟ್ ನೋಡ್ಬೋದು ಫ್ರಂಟಲ್ಲಿ ಡಿಸೈನ್ ಕಾನ್ಸೆಪ್ಟ್ ಕಲರ್ ಚಾರ್ಟ್ ಮೇನ್ ಮಾರ್ಕೆಟಲ್ಲಿ ಅದೇ ರನ್ನಿಂಗ್ ಇರುತ್ತೆ ಅದು ನೋಡಿ ಹ್ಯಾಂಡ್ ವರ್ಕ್ ಆರ್ಟಿಕಲ್ ಕೆಳಗಡೆ ಆರ್ಗೆನ್ಸಾ ನೆಟ್ ಮೇಲೆ ಬಂದ್ಬಿಟ್ಟಿದೆ ಮತ್ತು ಅದ್ರದ್ದು ವರ್ಕ್ದು ಫಿನಿಶಿಂಗ್ ನೋಡಿ ನಿಮಗೆ ಒಂದು ದಾರನೇ ಆ ಪೀಸಲ್ಲಿ ಆಚೆ ಸಿಗಲ್ಲ ಅಷ್ಟನ್ನು ನಾನು ಗ್ಯಾರಂಟಿ ಕೊಡ್ತೇನೆ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ನಾನು ರಿಯಲ್ ಆಗಿ ನೋಡ್ತಾ ಇದ್ದೀನಿ ರಿಯಲಲ್ಲಿನ ನಿಮಗೆ ವಿಡಿಯೋಲಿನ ಒಂದು ದಾರ ಆಚೆ ಸಿಕ್ಕರೆ ನೀವು ಹೇಳ್ಬೋದು ಕಮೆಂಟಲ್ಲಿ ಅಷ್ಟನ್ನು ನಮ್ಮ ಗ್ಯಾರಂಟಿ ಇರುತ್ತೆ ಲಾಸ್ಟ್ ಸ್ಯಾಂಪಲ್ ಲಾಸ್ಟ್ದು ಏನು ಹೇಳಲಿ ನಾನು ಇನ್ನೂ ಗೆಟಪ್ ಅದರದ್ದು ಒಂದು ಲುಕ್ ಬೇರೆ ಇದೆ ನಾನು ಹೇಳ್ತೀನಿ ಪ್ರತಿಯೊಂದು ಐಟಮ್ಗೆ ನೆಕ್ಸ್ಟ್ ಲೆವೆಲ್ ಬಟ್ ಆ ಐಟಮ್ ಎಲ್ಲ ಇಂದ ಯೂನಿಕ್ ಇದೆ ಅದು ನೀವು ನೋಡಿ ಇವಾಗ ಅದರದ್ದು ಗೆಟಪ್ ನೋಡ್ಬೋದು ಗೆಟಪಲ್ಲಿ ವರ್ಕ್ ಫಿನಿಶಿಂಗ್ ಪೂರ್ತಿ ನೋಡಿ ಮೇನ್ ಪ್ಯೂರ್ ದುಪ್ಪಟ್ಟ ಮೇಲೆ ದುಪ್ಪಟ್ಟ ಅದರದ್ದು ಕಾನ್ಸೆಪ್ಟ್ ಮತ್ತು ಕೆಳಗಡೆ ಬಾಟಮಲ್ಲಿ ವರ್ಕ್ ಆ ರೀತಿ ಕಾನ್ಸೆಪ್ಟ್ ರೆಡಿಮೇಡ್ ಕಾನ್ಸೆಪ್ಟಲ್ಲಿ ನಿಮಗೆ ಎಷ್ಟು ವೆರೈಟಿ 10 ವೆರೈಟಿ ತೋರಿಸಿದ್ದೀನಿ ಬಾಕಿ ಎಷ್ಟಿದೆ ಆ ರೀತಿ ಕಾನ್ಸೆಪ್ಟ್ ಹ್ಯಾಂಡ್ವರ್ಕಲ್ಲಿ ಬಾಕಿ ಇದೆ ಆ ರೀತಿ ಕಾನ್ಸೆಪ್ಟ್ ಇನ್ನೂ ಬಾಕಿ ಇದೆ ಆರ್ಗೆನ್ಸಾ ದುಪ್ಪಟ್ಟ ಮೇಲೆ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ಇನ್ನೂ ಬಾಕಿ ಇದೆ ನಮ್ಮ ಹತ್ರ ಇನ್ನೂ ನಾನು ತೋರಿಸೇ ಇಲ್ಲ ನಿಮಗೆ ಅದೇ ಅಷ್ಟೊಂದು ಸ್ಯಾಂಪಲ್ ನಿಮಗೆ ಒಂದೇ ಅಂಗಡಿಯಲ್ಲಿ ಬೇಕಂದರೆ ಸೂರತ್ ಅಜಿತ್ ಜೋನ್ಗೆ ಬರ್ಬೋದು ನೀವು ಇಲ್ಲಾಂದರೆ ಈ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ನೀವು ಡೈರೆಕ್ಟ್ ಬಂದು ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ವಿಡಿಯೋಲಿ ಏನು ನೋಡ್ಬೇಕಂದ್ರೆ ನಿಮಗೆ ಕಮೆಂಟಲ್ಲಿ ಹೇಳ್ಬೋದು ನೀವು ನಮಸ್ಕಾರ ನಮ್ದು ಎಲ್ಲ ಕರ್ನಾಟಕ ಅವ್ರಿಗೆ ಜೈ ಕನ್ನಡ